ದ್ರಾಕ್ಷಿ ತೋಟ ಒಳಗಡೆ ಫುಲ್ ಚಿಲ್ಲಾಗಿದೆ. ಇಂಟ್ರೊಡ್ಯೂಸ್ ಮಾಡು. ಹಾಯ್ ಅಫ್ಜಲ್. ಹಾಯ್. ಇನ್ನು ಕಾಲೇಜ್ಗೆ ಹೋಗ್ತಿದ್ದಾನೆ. ಏನ್ ಹೋಗ್ತಿರೋದು? ನಮ್ಮ ಮ್ಯಾಮ್ ಅವರೇ ಕೇಳಿ ಅವ್ರಿಗೆ. ಇವ್ರ ಟೀಚರ್ ಇವರೇ. ಸ್ಟ್ರಗಲ್ಸ್ ಜಾಸ್ತಿ ಆಗ್ಬಿಟ್ಟು ಇದೆಲ್ಲ ಕೇಳಿಸ್ಕೊಂಡು ಹಿಂಸೆ ಆಗ್ಬಿಟ್ಟಿದೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಬಿಟ್ಬಿಡು, ಮೆಡಿಟೇಷನ್ ಮಾಡ್ಕೊಂಡು ಬರ್ತೀನಿ. ಹಬ್ಬದ ದಿನ ಏನೇನೋ ಮಾಡ್ತಾವಳೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ವರ್ಕ್ಸ್ ಎಲ್ಲ ಅಂಗಡಿದು ಶಾಪ್ದು ಕಂಪ್ಲೀಟ್ ಮಾಡಿಕೊಂಡು ನಾವು ಹೊಡ್ತಾ ಇರೋದು ಸೊ ಅಮೂಲ್ಯ ಅವ್ರ ಮನೆಗೆ. ಸೊ ಫಸ್ಟ್ ಹಬ್ಬ ನಮ್ಮ ಮದುವೆ ಆದಮೇಲೆ. ಸೊ ಇಲ್ಲಿ ಒಂದು ಹಾಫ್ ಡೇ, ನಮ್ಮ ಮನೇಲಿ ಒಂದು ಹಾಫ್ ಡೇ ಸ್ಟೇ ಮಾಡಬೇಕು ಅಂತ ಇದೆ. ಸೊ ನಿಮಗೆ ದ್ರಾಕ್ಷಿ ತೋಟ ನಿಮಗೆ ತೋರಿಸಿರಲಿಲ್ಲ, ಈ ಲಾಗಲ್ಲಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಅಲ್ಲಿ. ಇನ್ನೊಂದೇನೆಂದರೆ ಹೊಡ್ತಾ ಇರೋದು ಇವಾಗ ನಾಳೆ ಹಬ್ಬ ಇರೋದ್ರಿಂದ. ಸೊ ಮೊನ್ನೆ ಲಾಗ್ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ, ಯಾಕೆ ಬರಲಿಲ್ಲ, ಇವ್ರು ಎಡಿಟ್ ಮಾಡಿಲ್ಲ. ಏನಿಲ್ಲ, ಇವ್ರ ವರ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ರು. ಸೊ ದಟ್ ಈಸ್ ದ ರೀಸನ್ ಗೈಸ್. ಸೊ ಮದುವೆ ಆಗಿ ಆರಾಮಾಗಿ ಟ್ರಿಪ್ ಹೋಗೋಣ ಅಂತ ಹೇಳಿದ್ರೆ ಟ್ರಿಪ್ ಹೋಗೋಕ್ಕೂ ಸಹ ಆಗ್ತಾಯಿಲ್ಲ ಈ ವರ್ಕ್ ಪ್ರೆಷರ್ಸು. ಸೊ ಮಳೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬೀಳ್ತಾ ಇದೆ. ಸೊ ನೆನ್ನೆ ಎಲ್ಲ ಆನೆಕಲ್ಲೆಲ್ಲ ಬಿದ್ದಿದೆ, ನಾವು ಹೊರಗಡೆನೆ ಬಂದಿಲ್ಲ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಮಳೆ. ಆಲ್ಮೋಸ್ಟ್ ಟ್ರಾಫಿಕ್ ಅಂತೂ ಏನಂದರೆ, ಈ CBI-ಯಿಂದ ಹೆಬ್ಬಾಳಕ್ಕೆ ಬರೋಕ್ಕೆ ಹತ್ರ 45 ಮಿನಿಟ್ಸು, ಮತ್ತು CBI-ಯಿಂದ ನಮ್ಮೂರಿಗೆ ಹೋಗೋಕೆ 1 ಅವರ್ ಅಷ್ಟೇ. ಸಮಥಿಂಗ್ ಹ್ಯಾಪೆಂಡ್ ಮುಂದ್ಗಡೆ. ಸೊ ಗೈಸ್ ನೋಡಿ, ಇಲ್ಲಿ ನಿಂತೋಗ್ಬಿಟ್ಟಿದೆ. ಲುಕ್ ಅಟ್ ದ ವಾಟರ್ ಗೈಸ್. ಬ್ಯಾಂಗ್ಳೂರಲ್ಲಂತೂ ನೆಕ್ಸ್ಟ್ ಲೆವೆಲ್. ಇದು ಯಾವ ಮಂತ್ ಇದು? ಈ ಮಂತಲ್ಲಿ ಬೀಳುತ್ತಾ? ಇಲ್ಲ ತಾನೆ, ಫೆಸ್ಟಿವಲ್ ಮುಂದೆ ಬರುತ್ತೆ ಅನ್ಸುತ್ತೆ ಮಳೆ ಅಲ್ವಾ? ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ, ಇವತ್ತು ಹಬ್ಬ ಬೇರೆ ಇದೆ, ಫುಲ್ ರೆಡಿ ಆಗೋಣ ಅಂತಿದ್ರೆ ನೋಡಿ ಅವರು ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡಿರ ಇನ್ನೂ ಮಲ್ಕೊಂಡಿದ್ದಾರೆ. ಗೆಟ್ ಬೇಬ್ ಬೇಬ್. ಗುಡ್ ಮಾರ್ನಿಂಗ್. ಎಸ್ ಬೇಬ್. ಬೆಳಗ್ಗೆನೆ ಎತ್ತಿ. ಸೊ ಯುಗಾದಿ ಹಬ್ಬದ ದಿನ ಏನೇನೋ ಮಾಡ್ತಾವಳೆ ತಲೆಗೆಲ್ಲ ಹಾಕಿ. ಸೊ ಎಲ್ಲ ನಮ್ಮ ವ್ಯೂವರ್ಸ್ಗೆ ಹ್ಯಾಪಿ ಯುಗಾದಿ. ಸೊ ನನಗಂತೂ ಬೆಳಗ್ಗೆನೆ ಎಪ್ಸಿ ಶರ್ಟ್ ಎಲ್ಲ ಬಿಚ್ಚಿ ರೋಡಲ್ಲಿ, ಅಂದರೆ ಇದು ನಮ್ಮ ಬಾಲ್ಕನಿ ರೋಡ್ ಸೈಡ್ ಇದೆ. ಎಣ್ಣೆ ಬೇರೆ ಯಾರು ನೋಡ್ತಿದ್ದಾರೆ ಅಂತ, ಯಾರನ್ನ ನೋಡಿದ್ರೆ ಅಂತ. ಯಾರು ನೋಡ್ತಿಲ್ಲ ಗೈಸ್, ಕಮ್ ಆನ್. ಅಂದರೆ ಬಾಯ್ಸ್ಗೆ ಅದೇನಂತಾರೆ, ಪ್ರೊಟೆಕ್ಷನ್ ಇಲ್ವಾ ಅಂತ. ಇವತ್ತು ಹಬ್ಬ. ಸೊ ಇದು ನಮ್ಮ ಫಸ್ಟ್ ಇಯರ್ ಫಸ್ಟ್ ಫೆಸ್ಟಿವಲ್ ಅಲ್ವಾ? ಹೌದೌದು. ಸೊ ಫುಲ್ ಎಣ್ಣೆ ಎಲ್ಲ ಹಚ್ಚಿ. ಸೊ ಇವತ್ತು ನಮ್ಮ ಊರಿಗೆ ಬೇರೆ ಹೋಗ್ಬೇಕಲ್ವಾ ಬೇ? ಹೌದೌದು, ಹಾಫ್ ಡೇ ನಾವು ಇಲ್ಲಿ ಇರಬೇಕು, ಹಾಫ್ ಡೇ ಅಲ್ಲಿಗೆ ಹೋಗ್ಬೇಕು. ಸೊ ಇಲ್ಲಿ ಏನಂದರೆ ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇರುತ್ತೆ, ಎದ್ದೊಳಕ್ಕೆ ಬೈದಿರಲ್ಲ. ಸೊ ಈ ಹಬ್ಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ನೀನು ಹೇಳ್ವಾ? ಸೊ ನಮ್ಮ ಬೇಬಿ ಫುಲ್ ಬಾಡಿ ಅಷ್ಟು ದಿನ ಬಿಡೋಂಗಿಲ್ಲ ಅನಿಸ್ತಾ ಇದೆ ಇವತ್ತು. ಸೊ ಈಗ ಫ್ರೆಶ್ ಅಪ್ ಆಗಿ ನಾವು ಹೊಡ್ತಿರೋದು ಟೆಂಪಲ್ಗೆ. ಓಕೆ ಬ್ರೋ. ಬೆಲ್ಲ ದೊಡ್ಡದಾಗಿ ಇರ್ತೀರಲ್ಲ. ಸೊ ಗೈಸ್, ಪೂಜೆ ಎಲ್ಲ ಆಯ್ತು. ಈಗ ಗೋಯಿಂಗ್ ಟು ಟೆಂಪಲ್. ಬೇವು ಬೆಲ್ಲ ತಿಂಡಿ ಆಯ್ತು. ಹೌ ವಾಸ್ ಬೇವು ಬೆಲ್ಲ ಬೇ? ಬೆಲ್ಲಾಗಿನ್ನ ಬೇವೇ ಜಾಸ್ತಿ ಇಟ್ಟಿದ್ದೆ ಇವಳು. ಸ್ವೀಟ್ ಜಾಸ್ತಿ ಇಟ್ಟಿದೆ, ಬೆಲ್ಲ ಜಾಸ್ತಿ ಇಟ್ಟಿದೆ. ಸೊ ಸ್ವೀಟ್. ಸೊ ಇವತ್ತು ಬರ್ತಿದೆ. ಇವರು ಡ್ರೈವ್ ಮಾಡ್ತೀರಾ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಆಂಟಿ ಅಂತೂ ಏನೋ ಯೋಚನೆ ಮಾಡ್ತಾವ್ರೆ. ಏನು ಯೋಚನೆ ಮಾಡ್ತಾ ಇದೀಯ ಆಂಟಿ? ಏನಿಲ್ಲಪ್ಪ. ಅವರಂತೂ ಕ್ಯಾಮ್ರಾ ಇವ್ರು ಬರೋದೇ ಇಲ್ಲ. ನಾನು ಫೋರ್ಸಲ್ಲಿ ಹಂಗೆ ತೆಗೆದು ಬಿಡ್ತಾ ಇರ್ತೀನಿ. ಇವಳು ಕಾರ್ ಓಡಿಸ್ಬೇಕಾದ್ರೆ ಏನೇನೋ ಮಾಡ್ತಾಳೆ. ಗೌರ್ಮೆಂಟ್ ಅಲ್ಲ ಬ್ರೋ, ಇದು ಗೌರ್ಮೆಂಟ್ ಅಲ್ಲ ಬ್ರೋ, ಪ್ರೈವೇಟ್ ಇದು.
ಈಗ ಟೆಂಪಲ್ ಬಂದ್ವಿ, ಏನು ಮಾತಾಡಲ್ವಾ? ಎಸ್ ಗೈಸ್. ಸೊ ಹಾವುತಿ ಹತ್ರ ಇದು ಲೊಕೇಟ್ ಆಗಿರೋದು ಸಾಯಿಬಾಬಾ ಟೆಂಪಲ್. ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸ್ ಅಂತೂ. ಸೊ ಗೈಸ್, ದಿಸ್ ಇಸ್ ದ ಟೆಂಪಲ್, ದಿಸ್ ಇಸ್ ಹೌ ಇಟ್ ಈಸ್. ತುಂಬ ಚೆನ್ನಾಗಿದೆ, ತುಂಬ ಫಾಸ್ಟ್ ಆಗಿದೆ ಇದು. ಇವ್ರು ನೋಡಿ ಫುಲ್ಲು ಟೆಂಪಲ್ ಫೀಲ್ಸಲ್ಲಿದ್ದಾರೆ. ವಾಟ್ಸ್ ಐ ಬೇರ್? ವಾಟ್? ಫುಲ್ ಟೆಂಪಲ್ ಫೀಲ್ಸಲ್ಲಿ. ಟೆಂಪಲ್ ಫೀಲ್ಸ್. ಮದುವೆ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಈ ನಡುವೆ ಟೆಂಪಲ್ ರನ್ಸೇ ಜಾಸ್ತಿ. ಚಲೋ ಲುಕ್ಯ. ಇಲ್ಲಿ ಮೆಡಿಟೇಷನ್. ಸೊ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಇದು ಮೆಡಿಟೇಷನ್ ಹಾಲು. ಏನು ಬೇಬ್? ಮಾಡೋಣ ಮತ್ತೆ. ಸ್ವಲ್ಪ ಈ ಬಿಸ್ನೆಸ್ಸಲ್ಲಿ ಸ್ಟ್ರಗಲ್ಸ್ ಜಾಸ್ತಿ ಆಗಿಬಿಟ್ಟು ಇದೆಲ್ಲ ಕೇಳಿಸ್ಕೊಂಡು ಹಿಂಸೆ ಆಗಿಬಿಟ್ಟಿದೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡು, ಮೆಡಿಟೇಷನ್ ಮಾಡ್ಕೊಂಡು ಬರ್ತೀನಿ. ಓಕೆ ಓಕೆ. ಸೊ ಇಲ್ಲಿ ವಿಡಿಯೋಸ್ ಎಲ್ಲ ತೆಗಿಯೋಂಗೆ ಇಲ್ಲ. ಸೊ ಇಲ್ಲಿ ಊಟ ಮಾಡಿಕೊಂಡು ಪ್ರಸಾದ ಟೇಸ್ಟಿಯಾಗಿದೆ ಅಂತ ಇನ್ನೊಂದ್ಸರಿ ತಗೋಕ್ಕೆ. ಸೊ ಇಲ್ಲಿಂದ ನಾವು ಹೊರಡ್ತಿರೋದು ಗುಡಿಬಂಡೆಗೆ. ಸೊ ಆಲ್ಮೋಸ್ಟ್ ಟೈಮು. ನನ್ನ ವಾಚಲ್ಲಿ ಮನೇಲಿದೆ, ನೆನ್ಪು ಮಾಡು ಮತ್ತೆ. ಇಲ್ಲಿಂದ ಬ್ಯಾಕ್ ಟು ಗುಡಿಬಂಡೆ ಟೆಂಪಲ್ಗೆ ಹೋಗಿ ದ್ರಾಕ್ಷಿ ತೋಟ ಒಳಗಡೆ ಫುಲ್ಲು ಚಿಲ್ಲಾಗಿದೆ, ನೆಕ್ಸ್ಟ್ ಲೆವೆಲು. ಇಲ್ಲಿ ಒಂದು ಡಾಗ್ ಬಂದಿದೆ, ಅದು ಬೇಬ ಡಾಗು, ರ್ಯಾಟ್ ವೀಲರು. ಅದು ನೋಡಿ ಲೈ ಸಾವಿತ್ರಿ, ಅದು ಏನು ಮಾತೇ ಆಡ್ತಾ ಇಲ್ಲ ಬೇಬ್. ಸೊ ಇವಾಗ ಅಮೂಲ್ಯ ಅವ್ರ ಮನೆಯಿಂದ ನಾವು ಹೋಗ್ತಾ ಇರೋದು ಮನೆಗೆ. ಫೀಲ್ ಆಗ್ತಿದೆ ಗೈಸ್. ಏನಕ್ಕೆ ಫೀಲು? ಇಷ್ಟು ದಿನ ಫೀಲ್ ಇಲ್ದಿರ ಇವಾಗ ಫೀಲ್ ಆಗ್ತಿದ್ಯಂತೆ ಇದ್ದಾಳಂತೆ ಕತೆ ಅಷ್ಟೇ. ಸೊ ಇಲ್ಲಿಂದ ಗುಡಿಬಂಡೆಯಿಂದ ಮತ್ತೆ ಬರೀ ಟೆಂಪಲ್ ರನ್ಸ್ ಇದೆ. ಇದು ಯಾವ ಟೆಂಪಲ್ ಬೇಬ್ ನಾಳೆ ಹೋಗ್ಬೇಕು ಅನ್ಕೊಂಡಿದ್ದು? ಆಂಧ್ರ ಹತ್ರ ಟುವರ್ಡ್ಸ್ ಉಪೇಂದ್ರ ಸ್ವಾಮಿ ಟೆಂಪಲ್. ಸೊ ಗೈಸ್, ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ ಗುಡಿಬಂಡೆ, ರೈಟ್ ಬೇಬ್? ಸೊ ಇಲ್ಲೇನು ಪ್ರೋಗ್ರಾಮು? ಏನೂ ಇಲ್ಲ, ಫೆಸ್ಟಿವಲ್ಗೆ ಇಲ್ಲಿಗೆ ಬರ್ತಿದ್ವಿ. ಹಿಂದ್ಗಡೆ ನನ್ನ ಫ್ರೆಂಡ್ ಇದ್ದಾನೆ, ಇಂಟ್ರೊಡ್ಯೂಸ್ ಮಾಡು. ಹಾಯ್ ಅಫ್ಜಲ್. ಹಾಯ್. ಸೊ ಇದು ಅಫ್ಜಲ್ ಅಂತ, ಇನ್ನು ಕಾಲೇಜ್ಗೆ ಹೋಗ್ತಿದ್ದಾನೆ. ಏನು ಹೋಗ್ತಿರೋದು ಅಫ್ಜಲ್? ನಮ್ಮ ಮ್ಯಾಮ್ ಅವರೇ, ಕೇಳಿ ಅವ್ರಿಗೆ. ಇವ್ರ ಟೀಚರ್ ಇವರೇ. ಫ್ರೆಂಡ್ಸ್ ಇನ್ನು ಓದ್ತಿದಾರ ಬೇಬ್? ನಾನೇ ಅಂಕಲ್ ಆಗ್ಬಿಟ್ಟಿದ್ದೀನಿ. ಸೊ ನಮ್ಮ ಗುಡಿಬಂಡೆ ಲೇಕ್ ಇದು ನೆಕ್ಸ್ಟ್ ಲೆವೆಲ್. ಸೊ ಏನಂದ್ರೆ ಟೂರಿಸ್ಟ್ಗೆ ಅಂತ ಇಲ್ಲಿ ತುಂಬಾ ಜನ ಬರ್ತಾರಲ್ಲ ಅಫ್ಜಲ್, ವೀಕೆಂಡ್ ಅಲ್ಲಿ. ಇವಾಗೂ ಬರ್ತಾರಾ? ಬರ್ತಾರೆ. ಸೊ ಇನ್ನೊಂದು ಅಲ್ಲಿ ಮುಂದೆ ಯಾವ್ದೋ ಒಂದು ಊರು ಇದೆಯಲ್ಲ, ಯಾವ್ದು ಹೇಳು ಆ ಕೆರೆ? ವಾಟ್ರಸ್ ಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಲೇಕ್ ಇದೆ ಇದೇ ತರ. ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಇರುತ್ತೆ. ಸೊ ನಮ್ಮೂರು ಒಂಥರ ಚಂದ. ಸೊ ಈ ಕೋರ್ಟ್ ಅಂತೂ ಹೈಲೈಟ್ ಆಗಿ ಕಾಣಿಸಿದೆ. ಈಗ ಇದು ಯಾವ್ದೋ ಒಂದು ಬಿಲ್ಡಿಂಗ್ ಆಗ್ಬಿಟ್ಟು ಕಾಣಿಸ್ತಾ ಇಲ್ಲ, ಮುಂಚೆ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸ್ತಿತ್ತು. ಇವಾಗ ಗುಡಿಬಂಡೆಗೆ ರೀಚ್ ಆದ್ವಿ. ಸೊ ಗುಡಿಬಂಡೆಯಲ್ಲಿ ಇದು ನಮ್ಮ ಸ್ಟಾರ್ಟಿಂಗ್ ಮೊದಲನೇ ಅಂಗಡಿ. ತುಂಬ ಸರಿ ಹೇಳಿದ್ದೀನಿ. ಸೊ ಇಲ್ಲಿಗಂತೂ ವಿಸಿಟ್ ಆಗ್ತಾನೆ ಇರ್ತೀನಿ. ಸೊ ಅಲ್ಲಿಂದ ಬ್ಯಾಕ್ ಟು ಹೋಮ್. ಇವತ್ತು ಊಟಕ್ಕೆ ನಿತಿನ್ ಅವ್ರ ಮನೆಗೆ ಬಂದಿದ್ವಿ. ಇಲ್ಲಿ ಮಚ್ಚನು ಇಲ್ಲಿದ್ದಾನೆ. ಬಾಯ್ ಗನ್. ಊಟ ಮಾಡ್ಕೊಂಡು ಇವಾಗ ಹೊಡ್ತಾ ಇದೀವಿ. ಹೌ ಬಾಯ್. ಅದೇನೋ ನಿನ್ನ ಹತ್ರಗೆ ಬರ್ತಾವನೆ ಅವನು. ಹಾ, ಇದೆಲ್ಲ ನಿತಿನ್ ಅವ್ರ ಮನೆ. ಇಲ್ಲಿ ಇದೆಲ್ಲ ಅವ್ರದೇ ತೋಟ. ಇಲ್ಲಿ ಅಷ್ಟೇ ಒಂದು 10 acres ನಿತಿನ್ ಅವ್ರದ್ದು ದಾಳಂಬರಿ ಇದೆ. ಸೊ ಇಲ್ಲಲ್ಲ, ನೆಕ್ಸ್ಟ್ ಲಾಗಲ್ಲಿ ಯಾವಾಗನ ತೋರಿಸ್ತೀನಿ. ಹೆಂಗೆ ಅಂದರೆ ನಮ್ಮ ಅಕ್ಕಿ ನಮ್ಮ ತೋಟದಲ್ಲೇ ಬರುತ್ತಲ್ಲಮ್ಮ ಅಕ್ಕಿ ಎಲ್ಲ. ಅಕ್ಕಿ, ರಾಗಿ, ಈ ಗೋಧಿ
ಇದೆಲ್ಲ ನಮ್ಮ ತೋಟದಲ್ಲೇ ಬರುತ್ತೆ. ಈ ಹಾಲೆಲ್ಲ ಆಲ್ಮೋಸ್ಟ್ ನಿತಿನ್ ಅವರು ಇವಾಗ ಬೇರೆ ಅಮೂಲ್ಯ ಅವ್ರ ಮನೆಯಿಂದ ಎಲ್ಲ ಕಡೆಯಿಂದನೂ ಬರ್ತಾ ಇರುತ್ತೆ. ನಮಗೆ ಇಲ್ಲಿ ಮನೆ ಕಡೆ ಇದ್ರೆ ಖರ್ಚಂತೂ ಏನೂ ಇಲ್ಲ. ಸೊ ತರಕಾರಿ ಅದು ಇದು ಎಲ್ಲ ನಮ್ಮ ತೋಟದಲ್ಲೇ ಇರುತ್ತೆ. ಹಾಂ, ಅವ್ರು ಕೊಟ್ಟಿದ್ಮಾ ನಿತಿನ್ ಅವರು ಅಮೂಲ್ಯಗೆ ಸೀರೆ ಕೊಟ್ಟಿದ್ದಾರೆ. ಫೈನಲಿ ಸೊ ಈಗ ಗುಡಿ ಬಂಡೆಗೆ ಬಂದ್ವಿ, ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಗೈಸ್. ಗುಡ್ ನೈಟ್, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎವ್ರಿವನ್.